ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ನಾನು ಬೆಳಗಾವಿಯ ಸರ್ದಾರ್ ಗ್ರೌಂಡಲ್ಲಿರೋ ಸ್ವಸಹಾಯ ಸಂಘದವರು ಇದು ಸರಸ್ ಮೇಳ ಅಂತ ನಡೆಸ್ತಾರೆ, ಅಲ್ಲಿಗೆ ನಾನು ಹೋಗಿದ್ದೆ. ಈ ಥರ ಎಲ್ಲ ಥರದ ಮನೆಗೆ ಬೇಕಾದ ಪೀಠೋಪಕರಣಗಳು, ಶೋ ಪೀಸ್ಗಳು, ಅವರು ಕೈಯಿಂದ ಮಾಡಿದ ಉಲ್ಲನಿಂದ ತಯಾರು ಮಾಡಿದ ಸ್ವೆಟರ್ಸು, ಈ ಥರ ಎಲ್ಲನೂ ಇಟ್ಟಿದ್ರು. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಸೀಡ್ಸ್, ಆಮೇಲೆ ಅದು ಎಲ್ಲ ಮಿಲೆಟ್ಸ್ ಅಂತ ಹೇಳ್ತಾರಲ್ಲ, ಸಿರಿಧಾನ್ಯಗಳು, ಅದು ಕೂಡ ಎಲ್ಲ ಕೂಡ ಇತ್ತು. ನೀವು ಈ ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ, ನಾನು ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಪೇಂಟಿಂಗ್ ರಾಧಾಕೃಷ್ಣದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಿದು ತುಂಬ ಲೈಕ್ ಆಯಿತು. ನನ್ನ ಮನೆ ಏನಾದರೂ ದೊಡ್ಡದಿದ್ದರೆ ನಾನು ಇದು ನಿಜವಾಗ್ಲೂ ತೊಗೊಂಡು ಹೋಗ್ತಾ ಇದ್ದೆ. ಆಮೇಲೆ ನಾವು ಯಾರಿಗಾದರೂ ಮನೆ ಓಪ್ನಿಂಗಿಗೆ ಗಿಫ್ಟ್ ಮಾಡಲಿಕ್ಕೆ, ಏನಾದರೂ ಹಾಗೆ ಫ್ರೆಂಡ್ಸಿಗೆ ಹಾಗೆ ಗಿಫ್ಟ್ ಮಾಡಲಿಕ್ಕೆ, ನೋಡಿ ಈ ಥರ ಶೋ ಪೀಸು ತುಂಬ ಇಟ್ಟಿದ್ರು. ಗಣೇಶಂದು ಫೋಟೋ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಈ ಥರ ಬೀಡ್ಸ್ ಎಲ್ಲ ಇಟ್ಟಿದ್ರು, ಬ್ರಾಸ್ಲೆಟು, ಬೀಡ್ಸು, ಆಮೇಲೆ ಈ ಥರ ಇದು ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ಈ ಥರ ಜೂಂಬರ್ಸು ಎಲ್ಲ ಇಟ್ಟಿದ್ರು. ಮನೆಗೆ ನೋಡಿ ಲೈಟ್ ಹಾಕಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಲ್ಲೋ ಒಂದು ಮೂಲೆಯಲ್ಲಿ 2-3 ಕಡೆ ಹಾಕಿಟ್ಟಿದ್ರೆ ಎಷ್ಟು ಗ್ರ್ಯಾಂಡ್ ಲುಕ್ಕು ಕಾಣಿಸುತ್ತೆ. ಅಲ್ಲಿ ತುಂಬ ಜನ ಇದ್ದರು, ತುಂಬ ಜನ ಇದನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದರು. ಆಮೇಲೆ ಅಲ್ಲಿ ಏನು ಸ್ಟಾಲ್ ಇಟ್ಟಿದ್ದಾರಲ್ಲ, ಅವರು ತುಂಬ ದೂರದಿಂದ ಬಂದಿದ್ದು ಕಣ್ರಿ. ಅವರು ಕೊಡಗು, ಮಡಿಕೇರಿ, ಬೆಳಗಾಂ, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ಕಲಬುರ್ಗಿ, ವಿಜಯಪುರ, ಹೊಸಪೇಟೆ, ಈ ಥರ ತುಂಬ ಕಡೆಯಿಂದ ಬಂದು ಅಲ್ಲಿ ಸ್ಟಾಲ್ ಇಟ್ಟಿದ್ದರು. ನಾನು ಇದೇ ಫಸ್ಟ್ ಟೈಮ್ ಅಲ್ಲಿ ಸರ್ದಾರ್ ಗ್ರೌಂಡಲ್ಲಿ ಈ ಥರ ಸರಸ್ ಮೇಳಕ್ಕೆ ನಾನು ಫಸ್ಟ್ ಟೈಮು ಇದು ಭೇಟಿ ಕೊಟ್ಟಿದ್ದು. ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದಕ್ಕೆ ನಾನು ಇದನ್ನು ಅಪ್ಲೋಡ್ ಮಾಡಬೇಕು ಅಂತ ಎಲ್ಲ ವೀಡಿಯೋಸನ್ನು ನಾನು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸನ್ನು ತಗೊಂಡಿದ್ದೀನಿ. ಈ ಥರ ನೋಡಿ ಶೋ ಪೀಸ್ ಎಷ್ಟು ಚೆನ್ನಾಗಿದೆ. ಡೈನಿಂಗ್ ಟೇಬಲ್ ನೋಡಿ ಸಣ್ಣದು ಎಷ್ಟು ಚೆನ್ನಾಗಿದೆ. ಈ ಥರ ಬಿದ್ರಿಂದ ಎಲ್ಲ ಐಟಮ್ಸು ಮಾಡಿದರು. ಬಿದ್ರಿಂದು ಸಣ್ಣ ಸಣ್ಣ ಮರ, ಈ ಥರ ಗ್ಲಾಸಸ್ಸು, ಪುಟ್ಟಿಗಳು ಎಲ್ಲ ತುಂಬ ಶೋ ಪೀಸ್ಗಳು, ಗ್ಲಾಸಸ್ಸು ತುಂಬ ಚೆನ್ನಾಗಿಟ್ಟಿದ್ರು ಎಲ್ಲ. ಇವರು ರಾಜಸ್ಥಾನದಿಂದ ಬಂದಿದ್ದರು ಅನಿಸುತ್ತೆ. ತುಂಬ ಚೆನ್ನಾಗಿ ಈ ಥರ ಮಿರರ್ ವರ್ಕ್ಸ್ ಎಲ್ಲ, ಶೋ ಪೀಸ್, ಶೋದು ಐಟಮ್ಸ್ ಎಲ್ಲ ಇಟ್ಟಿದ್ರು. ಆಮೇಲೆ ಇದು 600ಗೆ 2 ಪೀಸ್ ಅಂದರೆ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿನೂ ಅಷ್ಟೇ, ತೊಗೋಬೋದು. 600ಗೆ 2 ಅಂದರೆ ಈಸಿಯಾಗಿ ಕಣ್ಣು ಮುಚ್ಕೊಂಡು ಆರಾಮಾಗಿ ತೊಗೋಬೋದು ಇದನ್ನು. ಆಮೇಲೆ ಹೆಣ್ಮಕ್ಳಿಗೆ ನಮಗೆ ಜಾಸ್ತಿ ಯೂಸ್ ಆಗೋದು ಈ ನೈಟಿಗಳು. ಆಮೇಲೆ ಇದು ನೋಡಿ ಉಲ್ಲನಲ್ಲಿ ಮಾಡಿದ್ದು ಅನಿಸುತ್ತೆ, ಕೈಯಿಂದ ಮಾಡಿದ್ದು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಕಲರ್ಸು, ಡಿಸೈನು ತುಂಬ ಚೆನ್ನಾಗಿತ್ತು. ತುಂಬ ಎಲಿಗೆಂಟಾಗಿ ಕಾಣ್ತಾ ಇತ್ತು. ಇದನ್ನೇನಾದರೂ ನಾವು ಒಂದು ಡ್ರೆಸ್ ಮೇಲೆ ಹಾಕ್ಕೊಂಡು ವೇರ್ ಮಾಡ್ಕೊಂಡು ಹೊರಗೆ ಹೋಗ್ತಾ ಇದ್ದರೆ ಎಲ್ಲರಿಗೂ ನಾವು ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಆಗ್ತೀವಿ. ಅಷ್ಟು ಚೆನ್ನಾಗಿತ್ತು. ಇದು ಉಲ್ಲನಿಂದ ಮಾಡಿದೆಲ್ಲ ಸ್ವೆಟರ್ಸು, ಶ್ರಗ್ ಅಂತಾರಲ್ಲ, ಆ ಥರ ನಾವು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಕಲರ್ಸು ಅಷ್ಟೇ, ರೆಡ್, ಪಿಂಕ್, ಎಲ್ಲೋ. ಸ್ಕರ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಅದು. ಈ ಥರ ಹೋಗಿರ್ತೀವಲ್ಲ ಎಲ್ಲಾದರೂ ಮೇಳ, ಅಲ್ಲಿ ಇಲ್ಲಿ ಏನು ಅನಿಸುತ್ತೆ, ಎಲ್ಲ ತೊಗೊಂಡ್ಬಿಡೋಣ ಅಂತ ಅನಿಸುತ್ತೆ. ಇದು ನೋಡಿ ವೈಟ್ ಫ್ರಾಕು ಎಷ್ಟು ಚೆನ್ನಾಗಿದೆ. ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ನನಗೆ ಸ್ವಲ್ಪ ವಿಡಿಯೋ ಮಾಡೋದ್ರಲ್ಲಿ ಇದು ಆಯಿತು. ಆದರೂ ನಾನು ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇದು ನೋಡಿ ವೈಟ್ ಕಲರು, ಇದೂ ತುಂಬ ಚೆನ್ನಾಗಿತ್ತು. ರೇಟು ಅಷ್ಟೊಂದೇನು ಕಾಸ್ಟ್ಲಿ ಇರಲಿಲ್ಲ ಅಂತ ಅನಿಸುತ್ತೆ. ನಾನು ಕೇಳಲಿಕ್ಕೆ ಹೋಗಲಿಲ್ಲ, ಬಟ್ ಅಷ್ಟೇ ತುಂಬ ಜನ ತೊಗೋತಾ ಇದ್ದರು ಅಲ್ಲೆಲ್ಲ. ಇಲ್ಲೂ ಅಷ್ಟೇ ಕಲರ್ಸ್ ಎಲ್ಲ ತುಂಬ ಇಟ್ಟಿದ್ರು. ಇದು ಮೊರಿಂಗಾ ಪೌಡರ್, ಇದೆಲ್ಲ ಮನೆಯಲ್ಲೇ ಮಾಡಿದ್ದಂತೆ. ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ರು ಸ್ಟಾಲಲ್ಲಿ. ಇದು ನೋಡಿ ಗಾಣದ ಎಣ್ಣೆ. ನಾನು ಆ್ಯಕ್ಚುಲಿ ಜಾಸ್ತಿ ಗಾಣದ ಎಣ್ಣೆ ಯೂಸ್ ಮಾಡ್ತಿರ್ತೀನಿ. ಅದು ಯಾವ ಎಣ್ಣೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೆ.
ಆಮೇಲೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು ಇಲ್ಲ ಅಥವಾ ಅವ್ರದ್ದು ಸ್ವಸಹಾಯ ಸಂಘದಿಂದ ಮಾಡಿದ ಪ್ರಾಡಕ್ಟ್ಸು ಎಲ್ಲ ಸೇಲಿಗೆ ಎಲ್ಲ ಮಾರಾಟ ಮಳಿಗೆಯಲ್ಲಿ ಇಟ್ಟು ಮಾರಾಟ ಮಾಡ್ತಾಯಿದ್ರು. ಇದು ಸೋಪು ಅಷ್ಟೇ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದಂತೆ, ತುಂಬ ಚೆನ್ನಾಗಿತ್ತು. ನಾನೊಂದು ಸೋಪು ಒಂದೆರಡು ತೊಗೊಂಡೆ. ಆಮೇಲೆ ಇದು ಎಲ್ಲ ಕ್ರೀಮ್ ಕಲರ್, ವೈಟ್ ಕಲರ್ ಎಲ್ಲ ಕುರ್ತಾಸು, ಆಫೀಸ್ ವೇರು ಎಲ್ಲ ಇಟ್ಟಿದ್ರು ನೋಡಿ, ತುಂಬ ಚೆನ್ನಾಗಿತ್ತು. ಅದು ಲೆಹೆಂಗಾ ನಂಗೆ ತುಂಬ ಇಷ್ಟ ಆಯಿತು, ವೈಟ್ ಕಲರ್ದು. ಇಲ್ಲಿ ನೋಡಿ ಬ್ಲೌಸು ಅಷ್ಟೇ, ಇದು ಕುರ್ತಾಸು ತುಂಬ ಜನ ತೊಗೋತಾ ಇದ್ರು. ಆಮೇಲೆ ಬ್ಲೌಸು ರೆಡಿಮೇಡ್ ಬ್ಲೌಸ್ ಇಟ್ಟಿದ್ರು ಅಲ್ಲಿ, ಈ ಥರ ವೈಟ್ ಕಲರು ಶೇಡಲ್ಲಿ, ಕ್ರೀಮ್ ಕಲರ್, ವೈಟ್ ಕಲರ್, ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನು ಈ ಥರ ಈ ಗಣೇಶಂದು ಈ ಥರ ಎಲ್ಲ ಮೂರ್ತಿ ಇದೆಲ್ಲ, ಇದನ್ನು ನಾನು ಶೋ ಪೀಸ್ ಇದೆಯಲ್ಲ ಇದು ನೋಡಿ, ಇವರು ಉತ್ತರ ಕನ್ನಡದಿಂದ ಬಂದಿದ್ದು, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇದೆಲ್ಲ ನಾನು ಇಡಗುಂಜಿಯಲ್ಲಿ ನೋಡಿದ್ದು, ಇದನ್ನು ಈ ಥರ ಶೋ ಪೀಸ್ ಎಲ್ಲ ಇಲ್ಲೇ ಸಿಗ್ತಿದ್ದು. ಆಮೇಲೆ ಇದು ಭತ್ತದಿಂದ ತಯಾರು ಮಾಡಿದ್ದು ತೋರಣ, ಇದು ಮನೆ ಮುಂದೆ ಮೇನ್ ಡೋರ್ಗೆ ಹಾಕ್ತಾರೆ ಇದನ್ನು. ಇದು ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಕೇಳಿದ್ದೀನಿ ನಾನು ಇದರ ಬಗ್ಗೆ. ಇದು ನೋಡಿ ಎಷ್ಟು ಉದ್ದ ಸ್ಲಿಪ್ಪರು ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಇದು ಆರ್ಗ್ಯಾನಿಕ್ ಸೀಡ್ಸು, ಆರ್ಗ್ಯಾನಿಕ್ ಪೌಡರ್ಸು ಎಲ್ಲ ಇಟ್ಟಿದ್ರು. ತುಂಬ ಸ್ಟಾಲ್ ಇತ್ತು, ಯಾವುದು ನೋಡಬೇಕು ಯಾವುದು ಬಿಡಬೇಕು. ಆಮೇಲೆ ತುಂಬ ಜನಸಾಗರನೂ ತುಂಬ ಇತ್ತು. ಇದು ಮಿಲ್ಕಿಂದ ಮಾಡಿದ್ದು ಸೋಪ್ ಅಂತೆ, ಸೋಪು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಒಂದೆರಡು ಸೋಪ್ ತೊಗೊಂಡೆ. ಇದು ಮನೇಲಿ ಮಾಡಿದ್ದು ವೈನ್ ಅಂತೆ, ರೆಡ್ ವೈನ್. ಇವರು ಅಷ್ಟೇ ಕೊಡಗಿಂದ ಬಂದಿದ್ದು. ಅಲ್ಲಿ ಮೇಲೆ ಬೋರ್ಡ್ ನೋಡಿ ಹಾಕಿದ್ದಾರೆ, ಸ್ವಸಹಾಯ ಗುಂಪು ಕೊಡಗು ಅಂತ ಹೇಳಿ. ಇದು ಬೊಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ಹೇಳಿದ್ನಲ್ಲ ಒಂದಕ್ಕಿಂತ ಒಂದು ಐಟಮ್ಸ್ ತುಂಬ ಚೆನ್ನಾಗಿತ್ತು. ರೇಟು ಅಷ್ಟೇ ಅಷ್ಟೊಂದೇನು ಕಾಸ್ಟ್ಲಿ ಇರಲಿಲ್ಲ. ಇದು 700 800 ಪೇರ್ ಅಂತೆ ಒಂದು. ಈ ಥರ ರೆಡಿ ಬ್ಲೌಸು ಮತ್ತು ಕೆಳಗಡೆ ನಮಗೆ ಲೆಹೆಂಗಾ ಸಿಗುತ್ತೆ. ಇದು 700 800 ಏನೋ ಹೇಳಿದರು. ಇದು ಕಲರ್ ನೋಡಿದೆ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲಿ ಲೈವ್ ಆಗಿ ಹಾಡನ್ನು ಹೇಳ್ತಾ ಇದ್ರು, ಕನ್ನಡ ಸಾಂಗು. ತುಂಬ ನೀಟಾಗಿ, ತುಂಬ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆನ ಮಾಡಿದರು. ಸೌಂಡ್ ಸಿಸ್ಟಮು ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ಅದ್ರ ಪಕ್ಕದಲ್ಲಿ ಫುಡ್ಡು ಸ್ಟಾಲ್ ಎಲ್ಲ ಕಾಣ್ತಾ ಇದೆ. ಇವಾಗ ನೆಕ್ಸ್ಟ್ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಇಲ್ಲಿ ಕೂತ್ಕೊಂಡು ನಾವು 2-3 ಸಾಂಗನ್ನು ಕೇಳಿ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವಲ್ಲಿ ಫುಡ್ ಸ್ಟಾಲ್ ಹತ್ರ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ತುಂಬ ಒಂದಕ್ಕಿಂತ ಒಂದು ಸಾಂಗು ತುಂಬ ಚೆನ್ನಾಗಿತ್ತು. ಸೌಂಡ್ ಸಿಸ್ಟಮು ಅಷ್ಟೇ ತುಂಬ ನೀಟಾಗಿ ಕೇಳ್ತಾ ಎಷ್ಟು ವೆರೈಟೀಸ್ ಇಟ್ಟಿದ್ರು. ಪಾವ್ ಭಾಜಿ, ವಡಾ ಪಾವ್, ಬದನೆಕಾಯಿ ಬಜ್ಜಿ, ಪಾನಿಪುರಿ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ಇಟ್ಟಿದ್ರು. ತುಂಬ ರೇಟೂ ಇರಲಿಲ್ಲ. ಇದೂ ತುಂಬ 30 40 50 ಈ ಥರ ಎಲ್ಲ ರೇಂಜಲ್ಲಿ ಇಟ್ಟಿದ್ರು. ಗಿರ್ಮಿಟ್ ಅಂತೂ ತುಂಬ ಚೆನ್ನಾಗಿತ್ತು. ಇವರು ಗದಗಿಂದ ಬಂದಿದ್ದು, ಗದಗ ಸ್ವಸಹಾಯ ಸಂಘದವ್ರು ಇವರು. ನಾನು 50 ರೂಪಾಯಿಗೆ 3 ಪೀಸ್ ಬದನೆಕಾಯಿ ಬಜ್ಜಿ ತೊಗೊಂಡೆ. ಅದಕ್ಕೆ ಚಟ್ನಿ ಹಾಕಿದ್ರು ಅವರು. ಇದು ತುಂಬ ಖಾರ ಇದೆನಾ ಹೇಗೆ ಅಂತ ನಾನು ಕೇಳ್ತಾ ಇದ್ದೆ. ಅದು ತುಂಬ ಬಿಸಿ ಇತ್ತು, ಬಾಯಲ್ಲಿ ಇಡೋಕ್ಕಾಗಲಿಲ್ಲ ನನಗೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದಾದಮೇಲೆ ನಾನು ನೀರು ದೋಸೆ ತೊಗೊಂಡೆ. ಅದನ್ನು ಅಷ್ಟೇ 50 ರೂಪೀಸ್ಗೆ 3 ಪೀಸ್ ಕೊಟ್ಟಿದ್ದರು. ಇದೂ ತುಂಬ ಚೆನ್ನಾಗಿತ್ತು. ಜನನೂ ನೋಡಿ ಎಲ್ಲನೂ ಟೇಸ್ಟ್ ಇವರು ಉಡುಪಿಯಿಂದ ಬಂದಿದ್ದಂತೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸ್ವಸಹಾಯ ಸಂಘ ಉಡುಪಿ ಅಂತ ಹೇಳಿ. ನನ್ನ ಮಗ ಇದು ಸ್ವೀಟ್ ಕಾರ್ನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನು ಎಲ್ಲಿ ಹೋದರೂ ಫಸ್ಟು ಸ್ವೀಟ್ ಕಾರ್ನೇ ತೊಗೋತಾನೆ. ಈ ಥರ ತೊಗೊಂಡು ತುಂಬ ನೀಟಾಗಿ, ತುಂಬ ಆರ್ಗನೈಸ್ ಆಗಿ, ತುಂಬ ಸಿಸ್ಟಮೆಟಿಕ್ಕಾಗಿ ಎಲ್ಲ ಚೇರ್ ಹಾಕಿ ಕೂಡೋರಿಗೆ, ಪಾಪ ವಯಸ್ಸಾದವ್ರು ಬಂದಿರ್ತಾರೆ ಅಂತ ಹೇಳಿ ತುಂಬ ಚೇರ್ ಹಾಕಿ ತುಂಬ ನೀಟಾಗಿ ವ್ಯವಸ್ಥೆನ ಮಾಡಿದರು. ಈ ಥರ ಇಷ್ಟು ಫುಡ್ಡು ಸ್ಟಾಲ್ ಇತ್ತು. ನಿಮಗೇನು ಇಷ್ಟನೋ ಅದನ್ನು ನೀವು ಚಾಟ್ಸನ್ನು ನೀವು ತೊಗೊಂಡು ತಿನ್ಬೋದು. ನೋಡಿ ಜನ ಹೇಗೆ ಕ್ಯೂವಲ್ಲಿ ನಿಂತ್ಕೊಂಡು ತಮಗೇನು ಇಷ್ಟ ಬೇಕೋ ಅದನ್ನು ತಗೋತಾ ಇದ್ದಾರೆ. ನಾನಿಲ್ಲಿ ಪಾನಿಪುರಿನೂ ಟೇಸ್ಟ್ ಮಾಡಿದೆ, ಅದನ್ನು ತುಂಬ ಚೆನ್ನಾಗಿತ್ತು. ಕೆಲವೊಂದು ಐಟಮ್ಸು ಖಾಲಿ ಆಗಿಬಿಟ್ಟಿತ್ತು, ಬಟ್ ನಮಗೆ ಆಲ್ಮೋಸ್ಟ್ ಎಲ್ಲನೂ ಸಿಕ್ತು.
ನಾನು ನೆಕ್ಸ್ಟು ಇದರಲ್ಲಿ ಲೈವ್ ಸಾಂಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಇದನ್ನು ಫುಲ್ ಕಂಟಿನ್ಯೂ ಆಗಿ ನೋಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ.